ಯಾತ್ರಾಸ್ಥಳ ಕೊಡಚಾದ್ರಿ ಮೂಕಾಂಬಿಕಾದೇವಿ. ಓ ಓ ಓ ಓ ಓಂ ಭಗವತಿಯೇ ಓಂಕಾರೇಶ್ವರಿ ಭಗವತಿಯೇ ಓಂ 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 ಭಗವತಿಯೇ ಭವತಾರಿಣಿಯೇ ಭಗವತಿಯೇ ಓಂ 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 ಭಗವತಿಯೇ ವಿಶ್ವರೂಪಿಣಿ ಭಗವತಿಯೇ ವಿಶ್ವಜನಪ್ರಿಯ ಭಗವತಿಯೇ ಕಾಳಿಕಾತ್ಯಾಯಿನಿ ಭಗವತಿಯೇ ಮೂಕಾಂಬಿಕೆಯೇ ಭಗವತಿಯೇ ಶಂಕರ ಪೂಜ್ಯಳೆ ಭಗವತಿಯೇ ಶಾರದಾಂಬೆಯೇ ಭಗವತಿಯೇ ಮಧುರೆ ಮೀನಾಕ್ಷಿಯೇ ಭಗವತಿಯೇ ಕಂಚಿ ಕಾಮಾಕ್ಷಿಯೇ ಭಗವತಿಯೇ ಓಂ 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 ಮೂಕಾಂಬಿಕೆಯೇ ಮೂಕಾಂಬಿಕೆಯೇ. ಕೊಡಚಾದ್ರಿ ಮೂಕಾಂಬಿಕ. ಕೊಲ್ಲೂರ ಮೂಕಾಂಬಿಕೆ ಮೂಲಸ್ಥಾನ ಕೊಡಚಾದ್ರಿ. ಮೂಕಾಂಬಿಕೆಯು ಮೂಕಾಸುರನ್ನು ಸಂಹರಿದ ಸ್ಥಳ ಇದಾಗಿದೆ. ಆದಿಗುರು ಶಂಕರಾಚಾರ್ಯರು ಕೊಲ್ಲೂರು ಮೂಕಾಂಬಿಕೆಯನ್ನು ಒಲಿಸಿಕೊಂಡು ಕೇರಳಕ್ಕೆ ತಮ್ಮೊಂದಿಗೆ ಕರೆದೊಯ್ಯಲು ಧ್ಯಾನವನ್ನು ಮಾಡಿದ್ದು ಕೊಡಚಾದ್ರಿ ಬೆಟ್ಟದಲ್ಲೇ. ಇದು ಅನೇಕ ಸಾಧು ಸಂತರು ಆಧ್ಯಾತ್ಮಿಕ ಸಾಧಕರ ತಪಸ್ಸಿನ ನೆಲೆಯಾಗಿದೆ. ತ್ರೇತಾ ಯುಗದ ರಾಮಾಯಣದಲ್ಲಿ ಲಕ್ಷ್ಮಣನ್ ಪ್ರಜ್ಞಾಹೀನವಾಗಿರುವಾಗ ಅವರನ್ನು ಬದುಕಿಸಲು ಆಂಜನೇಯ ಸ್ವಾಮಿಯು ಸಂಜೀವಿನಿ ಪರ್ವತವನ್ನೇ ತರುತ್ತಾನೆ. ಆಂಜನೇಯನು ಗಾಳಿಯಲ್ಲಿ ವೇಗವಾಗಿ ಚಲಿಸುತ್ತಿರುವಾಗ ಸಂಜೀವಿನಿ ಪರ್ವತದ ಒಂದು ಸಣ್ಣ ಭಾಗ ಮುರಿದು ಬೀಳುತ್ತದೆ. ಆ ಸಂಜೀವಿನಿಯ ಒಂದು ಭಾಗವೇ ಈ ಬೆಟ್ಟ. ಆದುದರಿಂದ ಇದು ಔಷಧಿಯ ಬಳ್ಳಿಗಳ ಗಿಡಗಳು ಬೇರುಗಳು ತವರು ಇದಾಗಿದೆ. ಇದುವೇ ಭೂಲೋಕದ ಸ್ವರ್ಗ, ಮಲೆನಾಡಿನ ಹೊನ್ನ ಶಿಖರ ಎಂದೆಲ್ಲ ಕರೆಸಿಕೊಳ್ಳುವ ಕೊಡಚಾದ್ರಿ ಪರ್ವತ. ಈ ಪರ್ವತವು ಕರ್ನಾಟಕದ ರಾಜ್ಯದ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಪ್ರಸಿದ್ಧ ಧಾರ್ಮಿಕವಾದ ಪ್ರವಾಸಿ ತಾಣವಾಗಿದೆ. ಕೊಲ್ಲೂರು ಮೂಕಾಂಬಿಕೆ ಬಳಿ ಇರುವ ಕೊಡಚಾದ್ರಿ ಬೆಟ್ಟ ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಅಲ್ಲದೆ ನಿಸರ್ಗ ಸೌಂದರ್ಯಕ್ಕೂ ಹೆಸರುವಾಸಿಯಾಗಿದೆ. ಕೊಡಚಾದ್ರಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 1343 ಮೀಟರ್ ಎತ್ತರದಲ್ಲಿದೆ. ನೈಸರ್ಗಿಕ ಕಾಡು, ಹಲವಾರು ಬಗೆಯ ಹೂವುಗಳು, ಹಣ್ಣುಗಳು, ಗಿಡಮರಗಳು, ಪ್ರಾಣಿ ಪಕ್ಷಿ ಕೀಟಗಳ ಜೀವ ವೈವಿಧ್ಯದಿಂದ ಕೂಡಿದೆ. ಈ ಬೆಟ್ಟದಿಂದ ಸೂರ್ಯಾಸ್ತ, ಸೂರ್ಯ ಉದಯವನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಕೊಡಚಾದ್ರಿ ಪುರಾತನ ಕಾಲದಿಂದಲೂ ಯಾತ್ರೆ ಮಾಡುತ್ತಿದ್ದ ಕ್ಷೇತ್ರ. ಆದಿಶಂಕರಾಚಾರ್ಯರು ತಮ್ಮ ಅಖಂಡ ಭಾರತದ ಆಧ್ಯಾತ್ಮಿಕ ಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ತಪಸ್ಸು ಮಾಡುತ್ತಿದ್ದ ಭಾಗವಿದು. ಇದಕ್ಕೆ ಪೂರಕವೆಂಬಂತೆ ಕೊಡಚಾದ್ರಿ ಬೆಟ್ಟದ ಅತಿ ಎತ್ತರದ ಶಿಖರದಲ್ಲಿ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿರುವ ಸರ್ವಜ್ಞ ಪೀಠವಿದೆ. ಈ ಸರ್ವಜ್ಞ ಪೀಠದಲ್ಲಿ ಶಂಕರಾಚಾರ್ಯರ ಬಿಂಬ ಹೊಂದಿದೆ. ಆದಿಗುರು ಶಂಕರಾಚಾರ್ಯರು ಕಾಶ್ಮೀರದಲ್ಲಿ ಪಂಡಿತರನ್ನು ಸೋಲಿಸಿ ಸರ್ವಜ್ಞ ಎಂಬ ಬಿರುದು ಪಡೆದ ನಂತರವೇ ಕೊಡಚಾದ್ರಿ ಬೆಟ್ಟದ ಮೇಲೆ ಧ್ಯಾನಾಸಕ್ತರಾದ್ದರಿಂದ ಈ ಪೀಠಕ್ಕೆ ಸರ್ವಜ್ಞ ಪೀಠ ಎಂಬ ಹೆಸರು ಬಂದಿದೆ. ಇಂದಿಗೂ ಸಹ ಹಲವಾರು ಸಾಧು ಸಂತರು ಋಷಿಮುನಿಗಳು ವಿದ್ಯೆಯನ್ನು ಪಡೆಯುವ ಸಲುವಾಗಿ ಈ ಪೀಠದಲ್ಲಿ ಇಂದಿಗೂ ಪ್ರಾರ್ಥಿಸುತ್ತಾರೆ. ಅದನ್ನು ನೋಡಬಹುದು. ಯಾವುದೇ ಮನುಷ್ಯ ಈ ಪೀಠದಲ್ಲಿ ಕುಳಿತು 1 ಗಂಟೆ ಭಕ್ತಿಯಿಂದ ಪ್ರಾರ್ಥಿಸಿದಲ್ಲಿ ತೃಪ್ತಿ ಹಾಗೂ ಸಂತೋಷ ಗಳಿಸುತ್ತಾನೆ.
ಈ ಸರ್ವಜ್ಞ ಪೀಠ ಇರುವ ಸ್ಥಳದಿಂದ ಸೂರ್ಯಾಸ್ತದ ದೃಶ್ಯ ಮನಮೋಹಕವಾಗಿ ಕಾಣುತ್ತದೆ. ಸರ್ವಜ್ಞ ಪೀಠದಿಂದ ಸ್ವಲ್ಪ ಮುಂದೆ ಸಾಗಿ ಬೆಟ್ಟವನ್ನು ಹಿಡಿದರೆ ಚಿತ್ರಮೂಲ ಗುಹೆ ಎಂಬ ಮತ್ತೊಂದು ಪವಿತ್ರ ಸ್ಥಳವನ್ನು ಕಾಣುತ್ತೇವೆ. ಗುಹೆಯು ಸ್ವಲ್ಪ ಎತ್ತರದಲ್ಲಿದ್ದು ಗುಹೆಗೆ ಏಣಿಯ ಸಹಾಯದಿಂದ ಏರಬೇಕು. ಈ ಚಿತ್ರಮೂಲವು ಸೌಪರ್ಣಿಕಾ ನದಿಯ ಉಗಮ ಸ್ಥಾನ. ಈ ಗುಹೆಯಲ್ಲಿ ಜನಿಸಿರುವ ಸೌಪರ್ಣಿಕಾ ನದಿಯು ಬಂಡೆಯೊಂದರ ಮೇಲಿಂದ ತೊಟ್ಟು ತೊಟ್ಟು ಹನಿಯಾಗಿ ಕೆಳಗೆ ಹರಿಯುವುದನ್ನು ಕಾಣಬಹುದು. ಇದೇ ಗುಹೆಯಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಕೊಲ್ಲೂರು ಮೂಕಾಂಬಿಕೆಯನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದರು. ಅವರ ತಪಸ್ಸಿಗೆ ಮೆಚ್ಚಿದ ಮೂಕಾಂಬಿಕೆ ದೇವಿಯು ಪ್ರತ್ಯಕ್ಷಳಾದಾಗ ತಮ್ಮೊಂದಿಗೆ ಕೇರಳಕ್ಕೆ ಬಂದು ನೆಲೆಸುವಂತೆ ಅವರು ಆ ದೇವಿಯಲ್ಲಿ ಕೋರಿಕೊಳ್ಳುತ್ತಾರೆ. ಇದಕ್ಕೆ ಸಮ್ಮತಿಸಿದ ಮೂಕಾಂಬಿಕಾ ದೇವಿಯು, ನಿನ್ನ ಹಿಂದೆ ನಾನು ಬರುತ್ತಿರುತ್ತೇನೆ, ನೀನೇನಾದರೂ ಹಿಂತಿರುಗಿ ನೋಡಿದರೆ ನಾನು ಅಲ್ಲೇ ನೆಲೆಸುವುದಾಗಿ ಹೇಳಿ ಶಂಕರಾಚಾರ್ಯರ ಹಿಂದೆಯೇ ಬರುತ್ತಿರುತ್ತಾಳೆ. ಅವಳ ಕಾಲಿನ ಗೆಜ್ಜೆ ನಾದವು ಶಂಕರಾಚಾರ್ಯರಿಗೆ ಕೇಳುತ್ತಿರುತ್ತದೆ. ಅವರು ಕೇರಳದ ಕಡೆಗೆ ಬಂದು ಕೊಲ್ಲೂರಿನ ಹತ್ತಿರ ಬರುತ್ತಿದ್ದಂತೆ ದೇವಿಯ ಹೆಜ್ಜೆಯ ಶಬ್ದ ಕೇಳಿಸದಾಗುತ್ತದೆ. ಆಗ ಶಂಕರಾಚಾರ್ಯರು ತಿರುಗಿ ನೋಡುತ್ತಾರೆ. ಆಗ ದೇವಿಯು ಷರತ್ತಿನಂತೆ ಶಂಕರಾಚಾರ್ಯರನ್ನು ಹಿಂಬಾಲಿಸದೆ ಅದೇ ಸ್ಥಳದಲ್ಲಿ ನಿಂತು ಬಿಡುತ್ತಾಳೆ. ಶಂಕರಾಚಾರ್ಯರು ತಪಸ್ಸು ಮಾಡುತ್ತಿದ್ದ ಸ್ಥಳದಲ್ಲೇ ಕೋಲಾ ಮಹರ್ಷಿಗಳು ಸಹ ತಪಸ್ಸನ್ನು ಆಚರಿಸುತ್ತಿದ್ದರು. ಈಶ್ವರನು ಈ ಮಹರ್ಷಿಗಳಿಗೆ ವರ ನೀಡಿದ್ದು ಚಿತ್ರಮೂಲಾ ಗುಹೆಯಲ್ಲಿ. ಆದ್ದರಿಂದ ಗುಹೆಯಲ್ಲಿ ಒಂದು ಶಿವಲಿಂಗವಿದೆ. ಈ ಗುಹೆಯಲ್ಲಿ ಹಲವಾರು ಸಾಧುಸಂತರು ಇಲ್ಲಿ ತಪೋನಿರತರಾಗಿರುತ್ತಾರೆ. ಚಿತ್ರಮೂಲಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಗಣಪತಿ ಗುಹೆ ಎಂಬ ಮತ್ತೊಂದು ಗುಹೆ ಇದೆ. ಇದೂ ಸಹ ಧಾರ್ಮಿಕ ತಾಣವಾಗಿದೆ. ಇಲ್ಲಿ 2 ಸುರಂಗವಿದ್ದು, ಒಂದು ಸುರಂಗ ಕೊಲ್ಲೂರು ಮೂಕಾಂಬಿಕೆಯ ದೇವಾಲಯಕ್ಕೂ ಮತ್ತೊಂದು ಚಿತ್ರಮೂಲಾ ಗುಹೆಗೂ ಸಂಪರ್ಕ ಕಲ್ಪಿಸುತ್ತದೆ. ಈ ಗುಹೆಯಲ್ಲಿ ಮೂಕಾಸುರ ಎಂಬ ರಾಕ್ಷಸನು ತನ್ನ ಬಾಲ್ಯಾವಸ್ಥೆಯಿಂದಲೇ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ. ಇವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಆತನ ಮುಂದೆ ಪ್ರತ್ಯಕ್ಷನಾಗಿ ರಕ್ಕಸನನ್ನು ವಿಚಾರಿಸಲು ತಮ್ಮ ಕಮಂಡಲಿಂದ ನೀರನ್ನು ತೆಗೆದು ಮೂಕಾಸುರನ ಮುಖದ ಮೇಲೆ ಬೀಳಿಸುತ್ತಾರೆ. ಆಗ ರಕ್ಕಸನು ತಪಸ್ಸಿನಿಂದ ಎಚ್ಚರಗೊಂಡು ಬ್ರಹ್ಮದೇವರ ಕಮಂಡಲದ ನೀರನ್ನೆಲ್ಲ ಕುಡಿದು ಬಿಡುತ್ತಾನೆ. ಅವನು ಕುಡಿದು ಹೆಚ್ಚಾದ ನೀರು ಗಣಪತಿ ಗುಹೆ ಸುರಂಗದಿಂದ ಚಿತ್ರಮೂಲಾ ಗುಹಕ್ಕೆ ಸಾಗಿ ನದಿಯಾಗಿ ಉದ್ಭವಿಸುತ್ತದೆ. ಇದುವೇ ಸೌಪರ್ಣಿಕಾ ನದಿ. ಗಣಪತಿ ಗುಹೆಯಲ್ಲಿ ಗಣಪತಿಯ ವಿಗ್ರಹವಿದೆ. ಸರ್ವಜ್ಞ ಪೀಠಕ್ಕೆ ತೆರಳುವ ಮಧ್ಯದಲ್ಲಿ ಮೂಲ ಮೂಕಾಂಬಿಕಾ ದೇವಿ ಇದೆ. ಈ ದೇವಾಲಯವಿದೆ. ಇದೇ ಸ್ಥಳವು ಮೂಕಾಂಬಿಕೆಯು ಮೂಲ ಕ್ಷೇತ್ರವಾಗಿದೆ. ಇದೇ ಸ್ಥಳದಲ್ಲಿ ಸಿಂಹದ ಮೇಲೆ ಕುಳಿತು ಮೂಕಾಂಬಿಕೆಯು ಮೂಕಾಸುರನ್ನು ಸಂಹರಿಸಿದ ಸ್ಥಳವಾಗಿದೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಶ್ರೀ ಆದಿಗುರು ಶಂಕರಾಚಾರ್ಯರು ಇಲ್ಲಿದ್ದ ಮೂಲ ಮೂಕಾಂಬಿಕೆಯ ಮೂರ್ತಿಯನ್ನು ಪರ್ವತದ ತಳದಲ್ಲಿರುವ ಕೊಲ್ಲೂರಿನಲ್ಲಿ ಪ್ರತಿಷ್ಠಾಪಿಸಿದರೆಂದು ಸ್ಥಳ ಪುರಾಣದಲ್ಲಿ ತಿಳಿಸುತ್ತದೆ. ಈ ಮೂಕಾಂಬಿಕೆಯು ದೇವಾಲಯದ ಬಳಿ ಸುಮಾರು 40 ಅಡಿ ಎತ್ತರದ ಕಬ್ಬಿಣದ ಕಂಬವಿದೆ. ಈ ಮೂಲ ಮೂಕಾಂಬಿಕೆಯ ದೇವಾಲಯದ ಬಳಿ ಸುಮಾರು 40 ಅಡಿ ಎತ್ತರದ ಕಬ್ಬಿಣದ ಕಂಬವಿದೆ. ಇದು ಮೂಕಾಸುರನ್ನು ವಧಿಸಲು ದೇವಿಯು ಉಪಯೋಗಿಸಿದ ತ್ರಿಶೂಲವೆಂದು ಸ್ಥಳೀಯರು ಹೇಳುತ್ತಾರೆ. ಕರ್ನಾಟಕದ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶಗಳಲ್ಲಿ ಕೊಡಚಾದ್ರಿ ಒಂದು. ಸಹಸ್ರಾರು ವರ್ಷಗಳಿಂದ ಈ ಕಂಬ ಮಳೆ ಗಾಳಿಗೆ ಸಿಲುಕಿದರೂ ಒಂದು ಚೂರು ತುಕ್ಕು ಹಿಡಿಯುವುದಿಲ್ಲ. ಇದು ವಿಜ್ಞಾನ ಲೋಕಕ್ಕೆ ಒಂದು ಸವಾಲಾಗಿದೆ. ಕೊಲ್ಲೂರಿನ ಮೂಕಾಂಬಿಕೆ ದೇವಾಲಯಕ್ಕೆ ತಮಿಳುನಾಡು, ಕೇರಳ ಸೇರಿದಂತೆ ಹಲವಾರು ರಾಜ್ಯಗಳಿಂದ ಭಕ್ತರು ಬರುತ್ತಾರೆ. ಸರ್ವಜ್ಞ ಪೀಠಕ್ಕೆ ಹೋಗಲು ಹರಕೆ ಹೊತ್ತಿರುತ್ತಾರೆ. ದೇವಿ ಮೂಕಾಂಬಿಕೆಯ ದರ್ಶನ ಮಾಡಿದ ನಂತರ ಸರ್ವಜ್ಞ ಪೀಠ, ಗಣಪತಿ ಗುಹೆ, ಚಿತ್ರಮೂಲಾ ಗುಹೆಗಳ ದರ್ಶನ ಮಾಡಿದರೆ ಅವರ ಯಾತ್ರೆಯು ಪೂರ್ಣವಾಗುತ್ತದೆ. ಇದು ಬಹುಮುಖ್ಯ ಆರಾಧನಾ ತಾಣವಾಗಿದೆ. ಅಲ್ಲದೆ ಇದು ಟ್ರೆಕ್ಕಿಂಗ್ ಪಾಯಿಂಟ್ ಆಗಿದೆ. ಆದ್ದರಿಂದ ಇಲ್ಲಿಗೆ ಟ್ರೆಕ್ಕಿಂಗ್ಗೆ ಸಾವಿರಾರು ಮಂದಿ ಆಗಮಿಸುತ್ತಾರೆ. ಕೊಲ್ಲೂರಿನಿಂದ ಕೊಡಚಾದ್ರಿಗೆ 40 ಕಿಲೋಮೀಟರ್ ದೂರವಿದ್ದು
ರಸ್ತೆ ಮುಖಾಂತರ ತೆರಳಲು 1 ಗಂಟೆ ಬೇಕಾಗುತ್ತದೆ. ಇದನ್ನು ಭೂಲೋಕದ ಸ್ವರ್ಗವೆಂದೇ ಹೇಳಬಹುದು. ಸಮುದ್ರ ಮಟ್ಟದಿಂದ 1343 ಕಿಲೋಮೀಟರ್ ಎತ್ತರವಿರೋ ಬೆಟ್ಟ. ಅಲ್ಲಿ ಮೋಡಗಳ ಚೆಲ್ಲಾಟ, ಕೈಗೆ ಮೋಡಗಳು ಸಿಗುತ್ತವೆ ಎಂದೇ ಅನುಭವಿಸುತ್ತೇವೆ. ಇಂತಹ ಸೌಂದರ್ಯದ ನಡುವೆ ನೆಲೆಸಿರುವ ಈ ಮೂಕಾಂಬಿಕೆಯ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರದೆಂದು ಆ ದೇವಿಯನ್ನು ಪ್ರಾರ್ಥಿಸೋಣ.